ಏನು ಎಜುಕೇಶನ್ ಇಲ್ಲ ಬಟ್ ಸ್ಟಿಲ್ ಈಸ್ ಅ ಮಿಲಿಯನೇರ್. ಈ ಮಾತುಗಳನ್ನ ನೀವು ತುಂಬಾ ಕೇಳಿರ್ಬೋದು. ಸೊ ಇವತ್ತು ನಾನು ಅಂಥದ್ದೇ ಒಂದು ಪವರ್ಫುಲ್ ಬಿಸ್ನೆಸ್ ಐಡಿಯಾವನ್ನ ನಿಮ್ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಇದ್ದೀನಿ. ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದೀರಾ ಹೇಗೆ ಈ ಆರ್ಡಿನರಿ ಜನಗಳು ವಿದೌಟ್ ಬಿಗ್ ಡಿಗ್ರೀಸ್, ವಿದೌಟ್ ಬಿಗ್ ಇನ್ವೆಸ್ಟ್ಮೆಂಟ್ಸ್, ಇವ್ರು ಹೇಗೆ ಇಷ್ಟು ಲಕ್ಷಗಟ್ಟಲೆ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಇವ್ರು ಹೇಗೆ ಇಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ತಾ ಇದ್ದಾರೆ ಎನ್ನುವಂಥದ್ದನ್ನ ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದೀರಾ? ಅಥವಾ ನಿಮ್ಮನ್ನ ನೀವು ಕ್ವೆಶ್ಚನ್ ಮಾಡ್ಕೊಂಡಿದ್ದೀರಾ? ಇವತ್ತು ನಾನು ನಿಮಗೆ ಅಂಥದ್ದೇ ಒಂದು ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ಈ ಸಿಸ್ಟಮ್ ಆಲ್ರೆಡಿ ಇಂಡಿಯಾದಲ್ಲಿ ಲ್ಯಾಕ್ಸ್ ಟುಗೆದರ್ ಜನಗಳನ್ನ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಒಂದು ಆಸರೆ ಆಗ್ತಿರುವಂತ ಸಿಸ್ಟಮ್. ಈ ಸಿಸ್ಟಮ್ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್, ಸ್ಟ್ಯಾಬಿಲಿಟಿ, ಅದೇ ರೀತಿಯಲ್ಲಿ ಪರ್ಸನಲ್ ಗ್ರೋತ್ ಇದೆಲ್ಲವನ್ನ ಪ್ರೊವೈಡ್ ಮಾಡುವಂತ ಒಂದು ಅದ್ಭುತವಾದಂತ ವ್ಯವಸ್ಥೆ. ಅದರ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಆ ಸಿಸ್ಟಮ್ ನ ಹೆಸರು ಬಂದ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್. ಎಸ್ ಸರ್, ನೀವು ಕೇಳಿದ್ ಕರೆಕ್ಟ್. ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್, ದ ನ್ಯೂ ವೇ ಆಫ್ ಬಿಲ್ಡಿಂಗ್ ಅ ಬಿಸ್ನೆಸ್ ಫ್ರಾಮ್ ಯೋರ್ ಹೋಮ್. ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಕಸ್ಟಮರ್ ಅನ್ನ ರೀಚ್ ಆಗುವಾಗ ಯಾವುದೇ ರೀತಿಯ ಮಿಡಲ್ ಮ್ಯಾನ್ಗಳು ಇಲ್ಲದೆ ರೀಚ್ ಆಗುವಂತ ಸಿಸ್ಟಮ್ ಅನ್ನ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಇಲ್ಲಿ ನೀವು ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಗೂ ಹ್ಯಾಪಿ ಕಸ್ಟಮರ್ನ ಮಿಡ್ಲ್ ಇರುವಂತಹ ಲಿಂಕ್ ಆಗ್ತೀರಾ. ಇದರಲ್ಲಿ ನೀವು ಬರೀ ಪ್ರಾಡಕ್ಟ್ಸ್ ಗಳನ್ನ ಮಾರೋದ್ರಿಂದ ಮಾತ್ರ ನೀವು ಇನ್ಕಮ್ ಮಾಡೋದಲ್ಲ, ನಿಮ್ಮ ಕಸ್ಟಮರ್ ಬೇಸ್ ಅಂತ ಹೇಳಿದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಯೂಸರ್ಸ್, ಒಂದು ಲೈಕ್ ಮೈಂಡೆಡ್ ಕಸ್ಟಮರ್ ಬೇಸ್ ಅನ್ನ ಕ್ರಿಯೇಟ್ ಮಾಡೋ ಮೂಲಕ ನೀವು ಇನ್ಕಮ್ ಅನ್ನ ಅರ್ನ್ ಮಾಡಬಹುದು. ಅದೇ ರೀತಿ ನಿಮ್ಮ ತರಹನೇ ಮನೆಯಿಂದನೇ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾರಿಗೆಲ್ಲ ಬಿಸ್ನೆಸ್ ಮಾಡುವಂತ ಒಂದು ಅವಕಾಶ ಬೇಕಿರುತ್ತೆ, ಸೊ ಅಂತ ವ್ಯಕ್ತಿಗಳನ್ನ ಕೂಡ ಈ ಒಂದು ಸಿಸ್ಟಮ್ಗೆ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ನಿಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ದೊಡ್ಡದಾಗಿ ಎಕ್ಸ್ಪಾಂಡ್ ಮಾಡೋ ಮೂಲಕ ಕೂಡ ನೀವು ಇನ್ಕಮ್ ಅನ್ನ ಗಳಿಸಬಹುದು. ಇದು ಹೇಗಂತ ಹೇಳಿದ್ರೆ, ಇಟ್ಸ್ ಲೈಕ್ ಯು ಆರ್ ಹ್ಯಾವಿಂಗ್ ಅ ಫ್ರಾಂಚೈಸಿ ಬಟ್ ವಿದೌಟ್ ಎನಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವಿದೌಟ್ ಎನಿ ರಿಸ್ಕ್. ಜಗತ್ತು ತುಂಬ ಫಾಸ್ಟ್ ಆಗಿ ಚೇಂಜ್ ಆಗ್ತಿದೆ. ಅದೇ ರೀತಿ ಜನಗಳು ಈಗ ಟಿವಿ ಅಡ್ವರ್ಟೈಸ್ಮೆಂಟ್ಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪರ್ಸ್ನಲಿ ಯೂಸ್ ಮಾಡಿ ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನು ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನೀವು ಕೂಡ ಒಬ್ಬರಾಗಿರ್ಬೋದು. ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೂಡ ಅದೇ ಟ್ರಸ್ಟ್ ಹಾಗೂ ರಿಲೇಶನ್ಶಿಪ್ ಮೇಲೆ ಬೇಸ್ ಆಗಿರುವಂಥ ಇಂಡಸ್ಟ್ರಿ. ಗ್ಲೋಬಲ್ ಸ್ಟಡೀಸ್ ಪ್ರಕಾರ ಪ್ರತಿ ವರ್ಷನೂ ಕೂಡ ಲಕ್ಷಗಟ್ಟಲೆ ಜನರು ಈ ಒಂದು ಬಿಸ್ನೆಸ್ ಒಳಗೆ ಬರ್ತಾರೆ. ಅವರ ಲೈಫ್ ಸ್ಟೈಲ್ ಅನ್ನ ಹೆಲ್ದಿ ಮಾಡ್ಕೊಳ್ಳಿಕ್ಕೆ, ಅದೇ ರೀತಿ ಪರ್ಸನಲ್ ಆಗಿ ಗ್ರೋತ್ ಆಗಲಿಕ್ಕೆ, ಕಾನ್ಫಿಡೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಲ್ಲಿ ಕೂಡ ಈ ಇಂಡಸ್ಟ್ರಿ ಎನ್ನುವಂಥದ್ದು ತುಂಬಾ ವೈಟಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಎನ್ನುವಂಥದ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅದೇ ರೀತಿ ಗೌರ್ಮೆಂಟ್ ಕೂಡ ಇದಕ್ಕೆ ಸಪೋರ್ಟ್ ಆಗಿ ಬಿಸ್ನೆಸ್ ಗೈಡ್ಲೈನ್ಸ್ ಅನ್ನ ಕೂಡ ಇಶ್ಯೂ ಮಾಡಿದೆ. ಬಟ್ ನೀವು ನೋಡ್ತಾ ಇರ್ಬೋದು, ಆನ್ಲೈನಲ್ಲಿ ನಿಮಗೆ ತುಂಬ ಬಿಸ್ನೆಸಸ್ ಸಿಗುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ನ ಹೆಸರಲ್ಲಿ ಫೇಕ್ ಬಿಸ್ನೆಸಸ್ ತುಂಬ ಇದೆ. ಬಟ್ ನೀವು ಪ್ರಾಪರ್ ಆಗಿ ಥಿಂಕ್ ಮಾಡೋ ಮೂಲಕ ಕರೆಕ್ಟ್ ಆದ ಕಂಪನಿಯನ್ನು ಚೂಸ್ ಮಾಡಿದರೆ ನೀವು ನಿಮಗೋಸ್ಕರ ಒಂದು ಭದ್ರ ಭವಿಷ್ಯವನ್ನು ನೀವು ಕಟ್ಕೊಳ್ಬೋದು. ನಾನು ಕೂಡ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದೇ ರೀತಿಯ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಬಟ್ ನನಗೆ ಒಂದು ಅರ್ಥ ಆಯ್ತು ಏನಂತ ಹೇಳಿದ್ರೆ, ಈ ಬಿಸ್ನೆಸ್ ಎನ್ನುವಂಥದ್ದು ನನಗೆ ಒಂದು ಪ್ರಾಪರ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿ ನನ್ನನ್ನು ಫೈನಾನ್ಷಿಯಲಿ ಅದೇ ರೀತಿ ಪರ್ಸ್ನಲಿ ಗ್ರೋ ಮಾಡಲಿಕ್ಕೆ ಅಥವಾ ಗ್ರೂಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾನೊಂದು ಜೆನ್ಯೂನ್ ಕಂಪನಿ, ರಿಯಲ್ ಪ್ರಾಡಕ್ಟ್ಸ್, ಅದೇ ರೀತಿ ರಿಯಲ್ ಜನಗಳ ಜೊತೆಗೆ ಡೀಲ್ ಮಾಡುವಂಥ ಒಂದು ಕಂಪನಿಯನ್ನು ಹುಡುಕ್ತಾ ಇದ್ದೆ. ಆವಾಗ ಸಿಕ್ಕಿರುವಂಥದ್ದೇ ಈ ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನನ್ನ ಹೆಮ್ಮೆಯ ಕಂಪನಿ. ಇಲ್ಲಿ ನಮ್ಮ ಹತ್ರ ಸ್ಕಿನ್ ಕೇರ್, ಹೋಮ್ ಕೇರ್, ಲೈಫ್ ಸ್ಟೈಲ್, ವೆಲ್ನೆಸ್ ಈ ಎಲ್ಲ ಕ್ಯಾಟಗರಿಯಲ್ಲಿ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ನಾವು ಜಸ್ಟ್ ಕ್ವಾಲಿಟಿ ಯೂಸರ್ಸ್ಗಳನ್ನ ಮಾತ್ರ ಕ್ರಿಯೇಟ್ ಮಾಡ್ತಿಲ್ಲ, ವಿ ಆರ್ ಬಿಲ್ಡಿಂಗ್ ಅ ಕಮ್ಯುನಿಟಿ ಆಫ್ ಲೈಕ್ ಮೈಂಡೆಡ್ ಪೀಪಲ್. ದ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಜಾಬ್ ಬಿಡಬೇಕಂತಿಲ್ಲ, ನಿಮ್ಮ ಸ್ಟಡೀಸ್ ಬಿಡಬೇಕಂತಿಲ್ಲ, ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಬಿಡಬೇಕಂತಿಲ್ಲ. ನೀವು ಜಸ್ಟ್ ಸ್ಮಾಲ್ ಆಗಿ ಇದನ್ನು ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಗ್ರೋ ಆಗಿ ಒಂದು ಒಳ್ಳೆ ಮೆಂಟರ್ಶಿಪ್ ಅಂಡರಲ್ಲಿ ನೀವು ಇದರಲ್ಲಿ ಗ್ರೋ ಆದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ನಿಮಗೋಸ್ಕರ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಕೊಳ್ಬೋದು. ಸೊ ಫೈನಲಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಯಾವತ್ತಾದ್ರೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ಡ್ರೀಮ್ ಮಾಡಿದ್ರೆ, ಅದೇ ರೀತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಡ್ರೀಮ್ ಮಾಡಿದ್ರೆ, ಸ್ವಂತ ಬಿಸ್ನೆಸ್ ಬಗ್ಗೆ ಡ್ರೀಮ್ ಮಾಡಿದ್ರೆ, ದಿಸ್ ಈಸ್ ಯೋರ್ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ದ ರೈಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಒಂದು ಪರ್ಫೆಕ್ಟ್ ಡೇಗೋಸ್ಕರ ಕಾಯಬೇಡಿ, ಇವತ್ತಿಂದನೇ ನಿಮ್ಮ ಫ್ಯೂಚರ್ ಅನ್ನ ಗ್ರೂಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಒಂದು ಬಿಸ್ನೆಸ್ ಅನ್ನ ನನ್ನ ಜೊತೆಗೆ ಸ್ಟಾರ್ಟ್ ಮಾಡ್ಲಿಕ್ಕೆ. ನಾನೊಂದು ದೊಡ್ಡ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ಲಿಕ್ಕೆ ಹೊಡ್ತಾ ಇದ್ದೀನಿ. ಸೊ ಆ ಕಮ್ಯುನಿಟಿಯಲ್ಲಿ ನೀವು ಕೂಡ ಇರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆರ್ ಎಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ನೀವು ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಬಹುದು. 3 years ಅಲ್ಲಿ ನಾನು ಈ ಬಿಸ್ನೆಸ್ ಅಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀನಿ ಅದೆಲ್ಲವೂ ಕೂಡ ನನ್ನ ಲೈಫ್ ಸ್ಟೈಲ್ ಪ್ರತಿಯೊಂದನ್ನು ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಅದನ್ನು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಪರ್ಚುನಿಟೀಸ್ ಎನ್ನುವಂಥದ್ದು ಡಿಸಪಿಯರ್ ಆಗೋದಿಲ್ಲ, ಅದು ಜಸ್ಟ್ ಯಾರು ಅದನ್ನು ಯೂಸ್ ಮಾಡ್ಕೊಳ್ತಾರೆ ಅವ್ರ ಬಳಿ ಹೋಗುತ್ತೆ ಅಷ್ಟೇ. ಸೊ ಡೋಂಟ್ ಥಿಂಕ್, ಜಸ್ಟ್ ಆಕ್ಟ್. ಸೊ ಮೇಕ್ ಶ್ಯೂರ್ ಆ ಆಕ್ಷನ್ ಮಾಡುವಂತ ಪರ್ಸನ್ ನೀವಾಗಿರ್ತೀರಾ ಅಂತ. ಸೊ DM me, ಲೆಟ್ಸ್ ಟಾಕ್.